ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ. ಇವತ್ತು ಆಸೆ ಸೀರಿಯಲ್ಲು ಏನು ಸ್ಟೋರಿ ಹೇಗೆ ಮೂವ್ ಆಗುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಆಸೆ ಸೀರಿಯಲಲ್ಲಿ ಶಾಂತಿಗೆ ತುಂಬ ತಲೆಗೆ ಹುಳ ಬಿಟ್ಕೊಬಿಟ್ಟಿದ್ದಾಳೆ. ಅಂದರೆ ಮೀನನ್ನು ಕಳಿಸ್ಬಿಡ್ಬೇಕು, ಅವಳು ಇರಬಾರ್ದು ನಮ್ಮ ಮನೆಯಲ್ಲಿ ಅಂತ. ಈ ವಿಶಾಲಾಕ್ಷಿ ಏನು ಹೇಳ್ತಾಳೋ ಅದ್ರ ಥರನೇ ಅವಳು ಕೆಲಸ ಮಾಡ್ತಾಳೆ. ಹಾಗಾಗಿಬಿಟ್ಟು ಅವಳು ಏನು ಹೇಳ್ತಾಳೆ ಅದಕ್ಕೆ ಓಕೆ, ಅವಳು ಏನು ಹೇಳ್ತಾಳೆ ಅದಕ್ಕೆ ಓಕೆ ಅಂತಾಳೆ. ಇಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ, ಅಯ್ಯೋ ನನ್ನ ಗಂಡ ಸತ್ತೋಗ್ಬಿಡ್ತಾನೆ, ನಾನೇನು ಮಾಡಲಿ, ಹೆಂಗೆ ಬದುಕಲಿ ಅಂದ್ಕೊಂಡು. ಆವಾಗ ಮನೋಜ ಅಲ್ಲಿಗೆ ಬರ್ತಾನೆ. ಏನು ಮಾಡ್ತಿದ್ಯಾ ಮಮ್ಮಿ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾಯಿರ್ತಾರೋ ಏನಕ್ಕೋ ಅಂತ ಕೇಳ್ತಾಳೆ. ಏನಿಲ್ಲ, ಸುಮ್ಮನೆ ಬಂದೆ ಮಮ್ಮಿ ಅಂತ. ಅಷ್ಟೊತ್ತಿಗೆ ವಿಶಾಲಾಕ್ಷಿ ಹತ್ರ ಇವಳೆಲ್ಲ ಡಿಸ್ಕಸ್ ಮಾಡಿರ್ತಾಳೆ. ವಿಶಾಲಾಕ್ಷಿ ಅವರೇ, ನನ್ನ ಗಂಡಿಗೆ ಆಪತ್ತಿದೆ ಅಂತ ಹೇಳ್ತಾರೆ, ಏನು ಮಾಡೋದು ಅಂತಂದರೆ, ಮತ್ತೇನು ಹೇಳಿದ್ರು ಅವರು ಅಂತ. ಹಿಂಗೆ ಮೀನನ್ನು ಮನೆಯಿಂದ ಆಚೆ ಓಡಿಸಿ ಅಂತಿದ್ದಾರೆ. ಓಡಿಸಿ ಮತ್ತೆ. ಇಲ್ಲ, ಅದೇ ಓಡ್ಸೋಕ್ಕಾಗಲ್ಲ, ಅವಳು ಹೋಗಲ್ಲ ಅಂತಾಳೆ. ಹೋಗಲ್ಲ ಅಂದರೆ ಇಟ್ಕೊಳ್ಳಿ ಮತ್ತೆ, ಸುಮ್ಮನಿರಿ, ಏನಾಗಲ್ಲ ಅಂತಾಳೆ. ಇಲ್ಲ, ನನ್ನ ಗಂಡ ಉಳಿಯಲ್ವಂತೆ, ಬದುಕಲ್ವಂತೆ. ಮತ್ತು ಹಂಗಿದ್ಮೇಲೆ ಮೀನನ್ನು ಓಡಿಸಿ, ಅದು ಆಗಲ್ಲ ಇದು ಆಗಲ್ಲ ಅಂದರೆ ಹೆಂಗೆ, ಮೀನನ್ನು ಓಡಿಸಿ ಆಮೇಲೆ ಸರಿ ಹೋಗ್ತದೆ ಅಂತ ಹೇಳಿಬಿಡ್ತಾಳೆ. ಅದನ್ನೇ ನಿಜ ಅಂತ ನಂಬ್ಕೊಂಡು ಸುಮ್ಮನೆ ಮೀನಿಗೆ ಇಲ್ಲೂ ಟಾರ್ಚರ್ ಕೊಡ್ತಾಳೆ. ಆದರೆ ಸೂರ್ಯ ಅಲ್ಲಿ ಗತ್ತಾಗಿ ನಿಂತಿರೋದ್ರಿಂದ ಮೀನಿಗೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮೀನಿಗೆ ಅದ್ರ ಯೋಚನೆ ಇದ್ದೇ ಇದೆ, ಹಿಂಗೆ ಹೇಳ್ತಿದ್ದಾರಲ್ಲ ಅಂತೇಳಿ. ಅವಳು ದಡ್ಡಿನೇ ಹೇಳಬೇಕು ಅಂದರೆ, ಅವ್ರ ಮಾತುಗಳನ್ನೆಲ್ಲ ನಿಜ ಅಂತ ನಂಬೋ ಮೂರ್ಖಿನೇ ಆಗಿಬಿಟ್ಟಿದ್ದಾಳೆ. ಆದರೆ ಸೂರ್ಯ ಅದನ್ನು ನಂಬಲ್ಲ. ಸೂರ್ಯ ಹೇಳ್ತಾನೆ, ಇವೆಲ್ಲ ಸುಮ್ಮನೆ ಬುಟ್ಟಾಡಿಕೆ ಮಾತುಗಳು, ಇವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಮೀನಾ, ನೀವು ಸುಮ್ಮನೆ ಇರು ಅಂತ ಹೇಳ್ತಾನೆ. ಆದರೂ ಮಾವಿಗೆ ಏನಾರು ಆಗ್ಬಿಟ್ರೆ ಏನಾಗುತ್ತೆ ಮಾವಿಗೆ, ಇದೆಲ್ಲ ಸುಳ್ಳು ಹೇಳಿಸ್ತಾ ಇರೋದು. ಯಾರೋ ಅದೇ ಪಂಡಿತಮ್ಮ ಸುಳ್ಳು, ಅವಳು ಏನು ನಿಜವಾದಳಲ್ಲ, ಸುಮ್ಮನೆ ಕೂತ್ಕೊಳ್ಳೆ ನೀನು, ಎಲ್ಲ ಯೋಚನೆ ಮಾಡಬೇಡ ಮೀನಾ, ಸುಮ್ಮನೆ ಇರೆ ಅಂತ ಹೇಳ್ತಾನೆ. ಅದೇನೇ ಸಮಾಧಾನ ಮಾಡಿದ್ರು ಅವಳು ತಲೆಯಲ್ಲಿ ಹುಳ ಬಿಟ್ಕೊಬಿಟ್ಟಿದ್ದಾಳೆ. ನನ್ನಿಂದ ಮಾವಿಗೆ ತೊಂದರೆ ಆಗುತ್ತೆ, ಇದನ್ನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶಾಂತಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಯ್ಯೋ ಏನಾಗುತ್ತೋ, ನನ್ನ ಗಂಡ ಬದುಕ್ತಾರೋ ಇಲ್ವೋ, ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾಳೆ. ಅಲ್ಲಿಗೆ ಮನೋಜ ಬಂದು ಎಂಟ್ರಿ ಆಗ್ತಾನೆ. ಅವನು ಎಂಟ್ರಿ ಆಗಿಬಿಟ್ಟು ಮಮ್ಮಿ ಮಮ್ಮಿ ಅಂತ ಬರ್ತಾನೆ. ಏನು ಹೇಳು, ನಾನು ಕರಿತಾ ಇದ್ದೀನಿ ಕೇಳಿಸ್ತಾ ಇಲ್ವಾ ನಿನಗೆ, ಇದಕ್ಕೆ ಅಪ್ಪ ಮತ್ತು ಬೇಜಾರು ಅನಿಸೋದು ಅಂತಾನೆ. ನಾನು 5 ಡಿಗ್ರಿ ಮನೋಜ ಕರೆದ್ರೂ ಅನ್ನಲ್ಲ, ಸುಮ್ಮನೆ ಕೂತಿರ್ತೀಯಲ್ಲ ಅಂತ. ಏನಿಲ್ಲ ಹೇಳೋ ಅದೇನು ಅಂತ ಕೇಳ್ತಾಳೆ. ಆವಾಗ ಅವನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ನಿನಗೆ ಅಪ್ಪ ಬದುಕಲ್ಲ ಅಂತ ಹೇಳಿರೋದು, ನಮ್ಮ ಅಂಗಡಿಗೂ ಬಂದಿದ್ಲು ಅವಮ್ಮ ಮಮ್ಮಿ ಅಂತಾನೆ. ಹೇಳ್ದಲ್ಲ ನಿನ್ನೆನೆ. ಇಲ್ಲ ಮಮ್ಮಿ, ಒಂದು ಪಾರ್ಟ್ ಹೇಳಿದ್ದೀನಿ, 2ನೇ ಪಾರ್ಟ್ ಹೇಳಿಲ್ಲ. 2ನೇ ಪಾರ್ಟ್ ಏನು 2ನೇ ಪಾರ್ಟ್ ಇನ್ನೇನು ಹೇಳ್ತೀಯ ಬಿಡು, ಅದನ್ನೇ ಹೇಳಿರ್ತೀಯ ಅಂತ. ಇಲ್ಲ ಮಮ್ಮಿ, 2ನೇ ಪಾರ್ಟ್ ಬೇರೆ ಥರ ಇದೆ. ಏನು ಬೇರೆ ಥರ, ನೀನು ಕೇಳಲ್ಲ ಯಾವುದನ್ನು, ಫಸ್ಟು ಕೇಳಿಸ್ಕೊ ಆಮೇಲೆ ಮಾತಾಡುವಂತೆ, ಫಸ್ಟೇ ಬಾಯಿ ಹಾಕ್ಬಿಡ್ತೀಯಲ್ಲ ಮಧ್ಯದಲ್ಲಿ ಅಂತಾನೆ. ಸರಿ ಹೇಳು ಅಂತ ಅಂದಾಗ ಅವನು ಹೇಳ್ತಾನೆ. ಅದಕ್ಕೆ ಅವಳು ಹೊಡೆಯೋಕ್ಕೆ ಹೋಗ್ತಾಳೆ, ತಲೆ ಹಿಡ್ಕೊಂಡು ಗುಂಜಾಡಿ ಹೊಡೆಯೋಕ್ಕೆ ಹೋಗ್ತಾಳೆ. ಈ ಕಡೆ ಸೂರ್ಯ ಬಡ್ಡಿ ಕೊಡೋಕ್ಕೆ, ಅಂದರೆ ತಾರನ ಅಪ್ಪನಿಗೆ ಬಡ್ಡಿ ಕೊಡೋದಿರುತ್ತಲ್ಲ ಇಂಟ್ರೆಸ್ಟು, ಅದಕ್ಕೆ ಕೊಡೋಕ್ಕೆ ಅಂತ ಹೋಗ್ತಿರ್ತಾನೆ. ಅವನ ಫ್ರೆಂಡಿಗೆ ದುಡ್ಡು ಇಸ್ಕೊಟ್ಟಿರ್ತಾನಲ್ಲ, ಹಂಗಾಗಿ ಕಾರ್ ಬೇರೆ ಅಡ ಇಟ್ಟಿದ್ದಾನೆ. ಹಂಗಾಗ್ಬಿಟ್ಟು ಬಡ್ಡಿ ಕೊಡೋಕ್ಕೆ ಅಂತ ಹೋಗ್ತಾನೆ. ಒಂದು ಆಟೋಗಳು ಸಿಕ್ಕಿರಲ್ಲ, ಅಷ್ಟೊತ್ತಿ ಮೀನಿಗೆ ಹೇಳಿರಲ್ಲ, ಹಂಗೆ ಹೋಗಿರ್ತಾನೆ. ಮೀನ ಫೋನ್ ಮಾಡ್ತಾಳೆ, ಎಲ್ಲಿದ್ದೀರಾ ಅಂತೇಳ್ಬಿಟ್ಟು. ಅದಕ್ಕೆ ಹೇಳಲಿಲ್ಲ ಬಂದುಬಿಟ್ಟೆ ಅಂತ. ಹೋಗ್ಬೇಕಲ್ವಾ ಅಂತಾಳೆ. ಹೇಳಲಿಲ್ಲ ಬಂದುಬಿಟ್ಟೆ, ಸರಿ ಅಂತ ಹೇಳ್ತಾನೆ. ಈ ಕಡೆ ಶಾಂತಿ ಹಿಡ್ಕೊಂಡು ಅವನ ತಲೆನ ಗುಂಜಾಡಿ ಇಟ್ಬಿಡ್ತಾಳೆ. ಮತ್ತೆ ಚಿನ್ನು ಮತ್ತು ರೋಹಿಣಿ ಚಿನ್ನು ಅಂತೀಯ, ನೀನು ಮಾನ ಮರ್ಯಾದೆ ಇದೆಯೇನೋ, ಇನ್ನೊಂದು ಸಲ ಅವಳು ಹೆಸರು ಎತ್ತುಬಿಟ್ರೆ ನೀನು ಏನು ಮಾಡ್ತೀನಿ ನೋಡಿ ಅಂತ. ನಾನಲ್ಲ ಮಮ್ಮಿ, ಆ ಪಂಡಿತಿ ಅವಮ್ಮ ಹೇಳಿದ್ದು ಅಂತ ಹೇಳ್ತಾನೆ. ಆದ್ರೂ ಕೇಳಲ್ಲ. ಇವಳಿಗೆ ಸಿಟ್ಟು ಬಂದುಬಿಡುತ್ತೆ. ಇವಳು ಚೆನ್ನಾಗಿ ಗುಂಜಾಡ್ಬಿಡ್ತಾಳೆ ಅವ್ನು ಇಟ್ಕೊಂಡು ತಲೆ ಎಲ್ಲನೂ. ಆಮೇಲೆ ಸರಿ ಬಿಡು ಮಮ್ಮಿ, ಇನ್ನೊಂದು ಸಲ ಹೇಳಲ್ಲ ಅಂತ ಬಿಡಿಸ್ಕೋತಾನೆ. ಈ ಕಡೆ ಆಟೋ ಮಾಡಿಕೊಂಡು ಹೆಂಡ್ತಿ ಸಮಾಧಾನ ಹೇಳ್ತಾನೆ. ಫಸ್ಟು ಬೈತಾಳೆ ಅಂತ ಗೊತ್ತಿರುತ್ತೆ, ಸಮಾಧಾನ ಹೇಳ್ತಾನೆ. ಆಮೇಲೆ ಸರಿ ಬರ್ತೀನಿ ಬಿಡು ಬೇಗ ಅಂತ ಹೇಳ್ಬಿಟ್ಟು, ಬೇಗ ಬನ್ನಿ ಅಂತ ಹೇಳ್ತಾಳೆ. ಆಯಿತು ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಒಂದು ಆಟೋ ಹಿಡ್ಕೊಂಡು ಇವನು ಅವ್ರ ಮನೆ ಹತ್ರ ಹೋಗಬೇಕು. ಅಷ್ಟರೊಳಗೆ ಆ ರೌಡಿಗಳು ಬಂದುಬಿಟ್ಟು ಅವನಿಗೆ 50,000 ರೂಪಾಯಿದು 50 ಲಕ್ಷದ ಚೆಕ್ ಕೊಡೋದಿರುತ್ತೆ. ಆ ಚೆಕ್ ಕೊಡೋಕ್ಕೆ ಅಂತ ಬೇರೆ ಒಬ್ಬ ಬಂದಿರ್ತಾನೆ. ಅಲ್ಲಿಗೆ ಸೂರ್ಯ ಎಂಟ್ರಿ ಆಗಬೇಕು. ಈ ಕಡೆ ತಾರ ಮತ್ತು ಮಂಜ, ತಾರ ಐಸ್ ಕ್ರೀಮ್ ತಿನ್ನೋಣ ಬಾ ಅಂತ ಕರ್ಕೊಂಡು ಹೋಗಿರ್ತಾಳೆ ಕಾರಲ್ಲಿ. ಐಸ್ ಕ್ರೀಮ್ ಕೊಡಿಸ್ಕೊಂಡು
ತಾರಾ ಐಸ್ ಕ್ರೀಮ್ ಕೊಡಿಸ್ದೆ ಮತ್ತು ಕಾರಲ್ಲಿ ಕರ್ಕೊಬಂದೆ, ಏನು ವಿಷಯ ಅಂತ ಕೇಳ್ತಾನೆ. ಏನಿಲ್ಲ ಮಂಜು, ಬಾ ಸುಮ್ಮನೆ ತಿನ್ಕೊಂಡು ಹೋಗೋಣ ಅಂತೇಳಿ. ಆಮೇಲೆ ಒಗ್ಟೊಗ್ಟಾಗಿ ಮಾತಾಡ್ತಾಳೆ. ಅದಕ್ಕೆ ನಮ್ಮಂಥ ಬಡವ್ರದ್ದು ಇನ್ನೇನು ವಿಷಯ ಇರುತ್ತೆ, ಬಡವ್ರದ್ದು ಇದೇ ವಿಷಯ, ಹುಲಿ ಕಥೆನೇ ಆಗುತ್ತೆ, ಬಡವ್ರ ಕಥೆನೇ ಆಗುತ್ತೆ, ಇನ್ನೇನು ವಿಷಯ ಇರುತ್ತೆ. ಪಂಚತಂತ್ರ ಕತೆ ಕೇಳಬೇಡ, ಹುಲಿ ಪುಣ್ಯಕೋಟಿ ಕತೆ ಕೇಳಬೇಡ, ಬಡಸ್ತನ ಕೇಳಬೇಡ ಅಂತ ಫಸ್ಟೇ ಹೇಳಿರ್ತಾರೆ. ಇವು ಮೂರರಲ್ಲಿ 3 ಕೇಳಿದ್ರೂ ಯಾರಿಗೂ ಒಳ್ಳೆಯದಲ್ಲ ಅಂತಲೇ ಗೊತ್ತು ಅಂತಾನೆ. ಅದೆಲ್ಲ ಇರಲಿ, ಇವಾಗ ನಾನು ನಿನ್ನ ಹತ್ರ ಏನೋ ಕೇಳಬೇಕು ಮಂಜು ಅಂತ ಹೇಳ್ತಾನೆ. ಸರಿ ಕೇಳು ತಾರಾ, ಅದೇನು ಅಂತ ಹೇಳ್ತಾನೆ. ಆಮೇಲೆ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಲಾಸ್ಟಲ್ಲಿ ಯೋಚನೆ ಮಾಡಿ ಮಾಡಿ ಐಸ್ ಕ್ರೀಮ್ ತಿಂತಾಯಿರ್ತಾರೆ. ಈ ಕಡೆ ತಾರನ ಅಪ್ಪ ಮಾತ್ರೆ ನುಂಗಿ, ಶುಗರ್ ಮಾತ್ರೆ ನುಂಗ್ಕೊಂಡು ಇನ್ನೇನು ಬಂದು ಸೋಫಾ ಮೇಲೆ ಕೂತ್ಕೋಬೇಕು. ಅಷ್ಟೊತ್ತಿಗೆ ಒಬ್ಬ ಬಂದು ದುಡ್ಡು ಕೊಡೋಕ್ಕೆ ಅಂತ ಬರ್ತಾನೆ. ದುಡ್ಡು ಕೊಡೋಕ್ಕೆ ದುಡ್ಡು ಇಸ್ಕೋಬೇಕು, ಇನ್ನೇನು ಚೆಕ್ ಇಸ್ಕೋಬೇಕು ಇವನ ಕೈಗೆ. ಅಷ್ಟೊತ್ತಿಗೆ ಒಂದು 7-8 ಜನ ರೌಡಿಗಳು ಎಂಟ್ರಿ ಆಗಿಬಿಡ್ತಾರೆ. ಎಂಟ್ರಿ ಆದ ತಕ್ಷಣ ಹಿಡ್ಕೊಂಡು ಮುಖ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಹೊಡೆಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ವಿಷಯಗಳೇ ಕರೆಕ್ಟಾಗಿ ಗೊತ್ತಿರಲ್ಲ, ಹೊಡಿತಾ ಇರ್ತಾರೆ. ಅದಕ್ಕೆ ತಾಯವ್ವ 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 ಅಂತ ಕೂಗ್ತಾನೆ. ಅವಳು ಓಡಿ ಬರ್ತಾಳೆ ಒಳಗಡೆಯಿಂದ. ಅವಳಿಗೂ ಮುಖ ಹೊಡಿತಾರೆ, ಇವನಿಗೂ ಮುಖ ಹೊಡಿತಾರೆ. ಯಾರು ಏನು ಎತ್ತ ಒಂದು ಗೊತ್ತಿರಲ್ಲ. ಇದು ಚೆಕ್ ಕೊಡೋಕ್ಕೆ ಬಂದವನಿಗೂ ಗೊತ್ತಿಲ್ಲ ಈ ವಿಷಯ. ಇವು ಯಾರು ಹೊಡಿತಾ ಇರೋದು, ಏನು ಕತೆ, ಏನು ಹೊಡಿತವ್ರೇನೋ ಒಂದು ಗೊತ್ತಿಲ್ಲ, ಸುಮ್ಮನೆ ಹೊಡಿತಲೇ ಇದ್ದಾರೆ. ಏನು ಅವನು ಎಳೆದಾಡ್ಕೊಂಡು ಪಾಟು ವಾಜು ಎಲ್ಲ ಬಿದ್ದು ಹೋಗ್ತಾ ಇದ್ದಾವೆ. ಮನೆ ಉಪಕರಣಗಳೆಲ್ಲ ಆ ಕಡೆ ಈ ಕಡೆ ಚಲ್ಲಪಿಲ್ಲಿ ಆಗ್ತಿದ್ದಾವೆ. ಅವನ್ನ ಎಳೆದಾಡ್ಕೆ ಹೊಡಿತಾ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಅವನಿಗೆ ಗೊತ್ತು ಇಂಥವನು ಅಂತೇಳಿ. ನೀನು ಯಾಕೋ ಬಂದೆ ಇಲ್ಲಿ ಅಂತ ಅಂದರೆ, ಬರ್ದೆ ಇನ್ನೇನು ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಈ ಕಡೆ ಇವಳು ಪ್ರಪೋಸ್ ಮಾಡ್ತಾಳೆ, ಮಂಜು ಐ ಲವ್ ಯು ಅಂತೇಳ್ಬಿಟ್ಟು. ಮಂಜ ಹೇಳ್ತಾನೆ, ಇದಾಗದೇ ಕೆಲಸ, ನೀನು ಎಲ್ಲಿದೆಯೋ ತಾರ, ನಾನು ಎಲ್ಲಿದ್ದೀನಿ, ಇದಾಗುತ್ತಾ ಥರ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಏನಿಲ್ಲ, ನಾಳೆ ನೀನು ಇದ್ದಕ್ಕಿದ್ದಂಗೆ ಶ್ರೀಮಂತ ಆಗ್ತೀಯ ಅನ್ಕೋ, ಕಂಪ್ನಿ ನಿನ್ನ ಹೆಸರು ಬರುತ್ತೆ, ಒಳ್ಳೆ ಹೆಂಡ್ತಿ ಸಿಗ್ತಾಳೆ, ಒಳ್ಳೆ ಮನೆ ಸಿಕ್ಕುತ್ತೆ, ನಿನಗೆ ಖುಷಿನಾ ಅಂತ ಕೇಳ್ತಾಳೆ. ಅದೆಲ್ಲ ಆಗದೆ ಅದು ಮಾತು, ಸುಮ್ಮನೆ ಇರೋ, ನೀನು ಏನೇನೋ ಮಾತಾಡಬೇಡ ಅಂತಾನೆ. ಇಲ್ಲ ಕಣೋ ಆಗುತ್ತೆ, ನಿನ್ನ ಖುಷಿನಾ ಅಂತ ಕೇಳ್ತಾಳೆ. ಈ ಕಡೆ ದೇವ್ರ ಹತ್ರ ಹೋಗ್ಬಿಟ್ಟು, ತಾಯವ್ವ ದೇವರೇ, ಯಾರನ್ನಾರ ಒಬ್ಬ ದೊಡ್ಡ ಮನುಷ್ಯನ ಬರ್ಮಾಡಿ ಈ ಬಿಡುಗಡೆಯಿಂದ ಪಾರು ಮಾಡಪ್ಪ ದೇವರೇ ಅಂತ ಬೇಡ್ಕೋತಾಳೆ. ಗಣೇಶ ಅಸ್ತು ಅಂತಾನೆ. ಅಲ್ಲಿ ಸೂರ್ಯ ಎಂಟ್ರಿ ಆಗ್ತಾನೆ. ಸೂರ್ಯ ಎಂಟ್ರಿ ಆದ ತಕ್ಷಣವೇ ಆ ರೌಡಿಗಳು ಅಲ್ಲಿ ಹೊಡೆಯೋದು ಬಿಟ್ಟು ಸೂರ್ಯಂಗೆ ತಿರ್ಕೊಂಬಿಡ್ತಾರೆ. ಹೋಗೋವನು ಚೆನ್ನಾಗಿ ಚಚ್ಚಾಕ್ರು ಅಂತ ಅಂದ್ಬಿಡ್ತಾನೆ. ಚಚ್ಚಾಕಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಅವನು ಚಚ್ಚಾಕಕ್ಕೆ ಬಂದರೆ ಅವನು ಸುಮ್ಮನೆ ಬಿಡಬೇಕಲ್ಲ, ಒಂದು ಏಟು ತಿಂತಾನೆ ಅಷ್ಟೇ. 2ನೇ ಏಟಲ್ಲಿ ಕೊಡ್ತಾನೆ ಸರಿಯಾಗಿ ಒದೇನ. ಆಮೇಲೆ ಆಟೋ ಇಳಿದು ಇನ್ನೇನು ಒಳಗೆ ಬಾಗಿಲು ತೆಗ್ದಂಗೆ ಇದೆ, ಒಳಗೆ ಎಂಟ್ರಿ ಕೊಡ್ತಾನೆ. ಅಷ್ಟೊತ್ತಿಗೆ ತಾರಾ ಅವರಪ್ಪ ಎತ್ಕೊಂಡಿರೋ ಫೋಟೋ, ತಾರಾ ಚಿಕ್ಕ ಮಗುನಲ್ಲಿ ಎತ್ಕೊಂಡಿರೋ ಫೋಟೋ ಪೀಸಾಗಿ ಅವನ ಕಾಲ ಹತ್ರ ಬಂದು ಬೀಳುತ್ತೆ. ಅದನ್ನು ಎತ್ಕೊಂಡು ನೋಡ್ತಾನೆ. ಏನೋ ಆಗಿದೆ ಇಲ್ಲಿ ಮನೇಲಿ, ಏನೋ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲ ಚಲ್ಲೆಪಿಲ್ಲಿಯಾಗಿ ಬಿದ್ದಿರ್ತವೆ, ವಾಜು ಮತ್ತು ಪೀಠೋಪಕರಣಗಳು ಎಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದಿರ್ತವೆ. ಇದನ್ನೆಲ್ಲ ಈ ದೃಶ್ಯ ನೋಡಿ ಅವನಿಗೆ ಕನ್ಫರ್ಮ್ ಆಗಿ ಕರೆಕ್ಟಾಗಿ ಗೊತ್ತಾಯಿತು, ಯಾರೋ ರೌಡಿಗಳು ನುಗ್ಗಿದ್ದಾರೆ ಅಂತೇಳ್ಬಿಟ್ಟು. ಆಮೇಲೆ ಅವನ್ನ ಲೆಫ್ಟಿಯರಿಂದ ಎಳ್ಕೊಂಬತ್ತಾ ಇರ್ತಾರೆ, ಹೊಡ್ಕೊಂಡು ಎಳ್ಕೊಬತ್ತಿದ್ದಾಗ, ಯಾರೋ ನೀವೆಲ್ಲ ಅಂತ ಕೇಳ್ತಾನೆ. ಇವನೊಬ್ಬ ಬಂದ, ಇವನ್ನ ಹಿಡ್ಕೊಂಡು ತದಕ್ರ ನಾಕು ಅಂತ ಹೇಳಿಬಿಡ್ತಾನೆ. ಸರಿ ಇವನಿಗೆ ಹೊಡಿಯೋಕ್ಕೆ ಅಂತ ಬರ್ತಾರೆ. ಇವನು ಒಂದು ಏಟು ತಿಂದು ಆ ಕಡೆ ಬೀಳ್ತಾನೆ. 2ನೇ ಏಟಿಗೆ ಕೊಡ್ತಾನೆ ನೋಡಿ ಸರಿಯಾಗಿ ಮಾಂಜ. ಹಿಂಗೆ ಕೊಡಲ್ಲ, ಒಳ್ಳೆ ಮುಟ್ಟು ನೋಡ್ಕೋಬೇಕು ಆ ಥರ ಕೊಡ್ತಾನೆ. ಬಟ್ ಚೆನ್ನಾಗಿ ಒದೆ ಕೊಟ್ಟ ಮೇಲೆ ಅವರೆಲ್ಲ ಅವ್ರ ಪಾಡಿಗೆ ಅವರು ಓಡೋಗೋಕ್ಕೆ ಹೋಗ್ತಾರೆ. ಅದು ನಾಳಿನ ಎಪಿಸೋಡಲ್ಲಿ ಫುಲ್ಲು ಡೀಟೇಲ್ಸ್ ಗೊತ್ತಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಸ್ಟೋರಿ ಮುಂದೆ ಇಷ್ಟು ಸ್ಟೋರಿ ನಡೆದಿದೆ. ತಾಯವ್ಗೆ ಖುಷಿ ಆಯಿತು ಅವ್ನು ಬಂದಿದ್ದು ನೋಡಿಬಿಟ್ಟು. ಸದ್ಯ ನಮ್ಮ ಜೀವ ಬದುಕಂತು ಬಡಜೀವ ಅಂತೇಳಿ ನಮ್ಮ ಸಾಹೇಬ್ರೂ ಹೆಂಗೋ ಬದುಕಿಸ್ಕೋಬೋದು ಅನ್ನೋದು ಅವಳದು ಇಂಟೆನ್ಷನ್ ಆಗುತ್ತೆ. ಹಂಗಾಗ್ಬಿಟ್ಟು ಸೂರ್ಯ ಬಂದ ತಕ್ಷಣ ದೇವ್ರಿಗೆ ಕೈ ಮುಗಿತಾಳೆ. ದೇವರೇ, ಒಬ್ಬರನ್ನ ಕಳಿಸ್ಬಿಟ್ಟಿಯಲ್ಲಪ್ಪ ಪರಮಾತ್ಮ, ನಮ್ಮನ್ನು ಕಾಪಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ರೌಡಿಗಳಿಗೆ ಚೆನ್ನಾಗಿ ಒದೆ ಕೊಡ್ತಾನೆ. ಇದು ನಾಳಿನ ಎಪಿಸೋಡಲ್ಲಿ ಬರುತ್ತೆ. ಈ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.